ಬರುತ್ತೆ. ಹಾಯ್ ಫ್ರೆಂಡ್ಸ್, ನಾನೀಗ ಶೃಂಗೇರಿ ದೇವಸ್ಥಾನಕ್ಕೆ ಹೊರಟದ್ದೆ. ಮಾತಾಡೋದು ನಾನು ಇವ್ರ ಹತ್ರ, ಮೊಬೈಲ್ ಅವ್ರ ಹತ್ರ. ನಾನೀಗ ಶೃಂಗೇರಿ ಹೊರಟೆ. ಫಸ್ಟಿಗೆ ಈಗ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಮೇಲೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಚೆ ಹಬ್ಬ ಅಂತ. ಓಕೆ, ಬತ್ತೆ ಬೇಡ, ಬೈ, ಜಾಗ್ರತೆ. ಸೋಮೇಶ್ವರದ ಗಣಪತಿ ದೇವಸ್ಥಾನ ಆಮೇಲೆ ಹೋಗ್ತಾ ಎಲ್ಲ ಅಭ್ಯಾಸ ಆಗ್ಬೋದು. ಮತ್ತು ನಮ್ಮ ಕಾಡಿನ ಬಗ್ಗೆ ಏನಂತ ಹೇಳ್ತೀರಾ, ಇದು ಆ್ಯಕ್ಚುಲಿ ಸೋಮೇಶ್ವರ ಅಭಯಾರಣ್ಯ, ಇದು ರಿಸರ್ವ್ ಫಾರೆಸ್ಟ್ ಇದು. ಸೊ ಇಲ್ಲಿ ಎಲ್ಲ ರೀತಿಯ ಪ್ರಾಣಿಗಳಿದೆ. ಆನೆ ಅಂತಿರಲಿಲ್ಲ, ಬಟ್ ರೀಸೆಂಟ್ಲಿ ಒಂದು ಆನೆ ಕೂಡ ಬಂದಿದೆ ಅಲ್ಲಿಗೆ. ನಾವೆಲ್ಲ ಮೊದಲು ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿತ್ತು. ಅಂದರೆ ನಾನು ಪ್ರೈಮರಿ ಎಲ್ಲ ಇಲ್ಲಿ ಟಿಲ್ 7th ತನಕ, ಅಂದರೆ 5th ಇಂದ 7th ತನಕ ಇಲ್ಲೇ ಹೋಗಿದ್ದು ಸೋಮೇಶ್ವರ ಶಾಲೆಗೆ. ಸೊ ಹೋಗಬೇಕಾದ್ರೆ ನಮಗೆ ಒಂದೇ ಬಸ್ ಇದ್ದದ್ದು, ಬೆಳಿಗ್ಗೆ ಮಾರ್ನಿಂಗ್ 8:30 ಹಾಗೆ. ಅಷ್ಟೊತ್ತಿಗೆ ಏನಾದರೂ ಒಂದು ವೇಳೆ ಬಸ್ ಏನಾದ್ರು ಬರಲಿಲ್ಲ ಅಂತ ಆದರೆ ನಾವು ಇಲ್ಲಿಂದ ನಡ್ಕೊಬೋದು. ಹಾಗೆ ಬರಬೇಕಾದ್ರೆ ಅಷ್ಟೇ 4:45 ಹಾಗೆ ನಿಶ್ಚಿತ ಬಸ್, ಅದೇ ಬಸ್ ರಿಟರ್ನ್ ಬರಲಿಕ್ಕೆ. ಆ ಬಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ನಡ್ಕೊಬೋದು. 4-5 ಜನ ಎಲ್ಲ ಹುಡುಗರೆಲ್ಲ ಈ ಕಡೆ ನಮ್ಮ ಮನೆ ಆಚೆ, ನಾನು ನಮ್ಮ ಅಣ್ಣ ಮತ್ತು ಒಂದಿಬ್ಬರು ಇದ್ದರು. ಸೊ ನಡ್ಕೊಂಡು ಬರ್ತಾಯಿದ್ವಿ. ಬರಬೇಕಾದ್ರೆ ನಮಗೆ ಹೆದ್ರಿಕೆ ಅಂತ ಹೇಳಿದರೆ ಒಂದು ಈ ಮಂಗಗಳದ್ದು ಬಂದು ಎಂಥ ಕೈಯಲ್ಲಿ ಎಂತಾದ್ರಿದ್ರೆ ಬಂದು ಕಸ್ಕೊಳ್ತಾ ಇದ್ದರು. ಸೊ ಅವರಿಗೊಂದ್ಸಲ ಹಾಗೆ ಈ ಮಂಗಗಳೆಲ್ಲ ಬಂದು ಕೈಯಲ್ಲಿ ಕಸ್ಕೊಳ್ತಿತ್ತು. ಅವರಿಗೆಲ್ಲ ಕಚ್ಚಿ ಒಂದು ಸುತ್ತ ಅದರ ಒಂದು ಸುಮಾರು ಇಂಜೆಕ್ಷನ್ ಎಲ್ಲ ತಗೊಂಡಿತ್ತು. ಹಾಗೆ ಅದೊಂದು ಹೆದರಿಕೆ ಇತ್ತು ಮಂಗಗಳದ್ದು. ಹಾಗೆ ಮಾತ್ರ ಅದೊಂಥರ ಲೈಫ್ ಒಳ್ಳೆ ಇತ್ತು. ಹೋಗ್ತಾ ಇರೋದು. ನೋಡಿ, ಇದು ಸೋಮೇಶ್ವರ ಆಗುಂಬೆ. ಫ್ರೆಂಡ್ಸ್, ನಾನೀಗ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಇದು ನಮ್ಮ ಆಗುಂಬೆ ಹತ್ತಿರ, ಸೋಮೇಶ್ವರದಲ್ಲಿ, ನಮ್ಮ ಮನೆ ಹತ್ತಿರ ಇಲ್ಲಿ.
ಬಂದರೆ ಮಾತ್ರ ಟರ್ನಿಂಗ್ ಎಲ್ಲ ತುಂಬ ಕಷ್ಟ. ಹಾಗೆ ಇದು ಗಾಡಿ ದೊಡ್ಡದು, ದಾರಿ ಸಣ್ಣದು, ಹಾಗಾಗಿ ಈಗ ನೋಡಿ ಗಾಡಿ ಎಲ್ಲ ಹೋಗುದಿಲ್ಲ. ಹಾಗೆ ಆ್ಯಕ್ಚುಲಿ ಒಂದು ಕಡೆ ಈ ಗಾಡಿ ಹೋಗುವಂಥದ್ದು ಹತ್ತಿರ ಅಲ್ಲಿ ಜಾಸ್ತಿ ಮಾಡಲಿಕ್ಕಾಗಿಲ್ಲ ಅಂತ ಮೋಸ್ಟ್ಲಿ ಅದಕ್ಕೋಸ್ಕರ ಎಷ್ಟೊತ್ತಾಗ್ತದೆ ಅಂತ 9:45 ಆದರೂ ಸಹ ಇಲ್ಲಿ ಎಷ್ಟು ತಪ್ಪಿದೆ ಅಂತ. ಅದೇ ಮಂಗಳೂರಲ್ಲಾಗಿ ನನಗೆಲ್ಲ ಅಷ್ಟೇ. ಗಾಡಿಗಳು ಬಂದಾಗ ದೀಪಾಗಿ ತಗೊಂಡ್ಬರ್ಬೇಕು. ಮತ್ತು ಇಲ್ಲಿ ಎಲ್ಲ ರೀತಿಯ ಮಣ್ಣುಗಳು ಜಾಸ್ತಿ ಕಾಣಿಸ್ತದೆ, ಆದರೆ ಮಣ್ಣುಗಳು ಜಾಸ್ತಿ ಕಾಣಿಸ್ತದೆ. ಮತ್ತು ರ್ಯಾರ್ ಅದು ತಿಂಗಳಿ ಬಂದಿರ್ತದೆ ನಮಗೆ, ಅದು ಕೂಡ ಸಿಗ್ತದೆ ಅಪರೂಪ ನನಗೆ. ಅದು ಮತ್ತು ಈ ಬುಕ್ಕ ಅಂತ ಹೇಳ್ತಾರೆ ನನಗೆ, ಅದು ಸಿಕ್ಕಿದ್ರೆ ಭಾರಿ ಇಷ್ಟ ಆಗುತ್ತೆ. ಬಟ್ ನಮ್ಮ ಆಚೆ ಈಚೆ ಉಡುಪಿಯಿಂದ ಸ್ವಲ್ಪ ಈಚೆ ಹಿರಿಯಕ, ಬೆಳ್ಳೂರು, ಆ ಕಡೆ ಬಂದಾಗ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗ್ತದೆ. ಎಕ್ಸಾಕ್ಟ್ ರಿಸರ್ವ್ ಫಾರೆಸ್ಟ್ ಸ್ಟಾರ್ಟ್ ಆಗೋದು ನಮ್ಮ ಸೋಮೇಶ್ವರದಿಂದ. ಮತ್ತು ಹೇಳಿದರೆ ಇಲ್ಲಿ ಮಣ್ಣುಗಳು ಜಾಸ್ತಿ. ಮೊದಲೆಲ್ಲ ಟೂರಿಸ್ಟವರೆಲ್ಲ ಬಂದವರೆಲ್ಲ ಇಲ್ಲಿ ಪ್ರಾಣಿಗೆ ಇದು ಮೃಗಗಳಿಗೆಲ್ಲ ಸುದ್ದಿಯೆಲ್ಲ ಮಾಡ್ತಾರೆ. ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಕಾವಲಾಗಿ ಬರ್ತಾರೆ. ಮಣ್ಣುಗಳಿಗೆ ಜಾಸ್ತಿ ಎಲ್ಲ ಟೀಚರ್ಸ್ ಎಲ್ಲ ಕೊಟ್ಟಾಗ ಅವರು ಕಾಡಿಗೆಲ್ಲ ಹೋಗಲಿಕ್ಕೆ ಕೇಳಲಿಲ್ಲ ಹೀಗೆ. ಬಟ್ ಇನ್ನು ಅದು ಅವು ಈಗ ಸುರಕ್ಷತೆಯಾಗಿ ಹೆಚ್ಚಿನ ಇಲ್ಲಿ ಅವರು ಇವಾಗ ಹೆಚ್ಚಿನಾಗಿ ಇಲ್ಲ ತಿನ್ನಲಿಕ್ಕೆಲ್ಲ ಕೊಡಲಿಕ್ಕೆ ಬಿಡುವುದಿಲ್ಲ. ಇದು ಆಗುಂಬೆಯಲ್ಲಿನ ಫೇಮಸ್ ಆನೆಕಲ್ಲು ಅಂತ ಹೇಳಿ. ಆ್ಯಕ್ಚುಲಿ ಹೋಗಲಿಲ್ಲ, ಹೋಗಲಿಕ್ಕೆ ಸಹ ಇಲ್ಲ ಅದು. ಹಾಗಾಗಿ ಅದರದೇನೊಂದು ಸ್ಟೋರಿ ಇದೆ, ನಮ್ಗೆ ಗೊತ್ತಿಲ್ಲ. ಹೇಗಿಲ್ಲ ಅಂತ ಬಟ್ ಒಂದು ಸ್ಟೋರಿ ಇದೆ ಅದಕ್ಕೆ. ನೋಡಿ ಇನ್ನು ಟರ್ನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ ಗಾಡಿಗಳೆಲ್ಲ ಏನಾದರೂ ಹಾಳಾದರೆ ಅಥವಾ ಆಕ್ಸಿಡೆಂಟ್ ಆದರೆ ಭಾರಿ ಕಷ್ಟ. ಒಂದು ಕಡೆ ಏನಾದರೂ ಬ್ಲಾಕ್ ಆಯಿತು ಅಂತಾದರೆ ಫುಲ್ ಬ್ಲಾಕ್. ಮತ್ತು ಅದು ರಿಮೂವ್ ಮಾಡೋ ತನಕ ಗಾಡಿಗಳೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಟರ್ನಲ್ಲೇ ಆ್ಯಕ್ಚುಲಿ ದಾರಿಗಳೆಲ್ಲ ಹಾಳಾಗಿದೆ.
ಬಾಯಿ ಬಂದಿರ್ತದೆ. ಇದು ಎದುರುಗಡೆ ಕೂತವರಿಗಂತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಇಲ್ಲಿಗೆ ಡ್ರೈವಿಂಗಿಗೆ ಬರೋರು ತುಂಬ ಎಕ್ಸ್ಪೀರಿಯನ್ಸ್ ಆಗಿ ಇದ್ದವರಿಗೆ ಮ್ಯಾನೇಜ್ ಮಾಡ್ಬೋದು, ಇಲ್ಲಾದರೆ ಭಾರಿ ಕಷ್ಟ ಉಂಟು. ಟರ್ನ್ ಮಾಡಲಿಕ್ಕೆ ಬ್ಲಾಕ್ ಆಯಿತು. ಹಾಗೆ ಮೌಂಟೇನ್ ಕೆಲವು ಸಲ ಮಳೆಗಾಲದಲ್ಲಿ ಇದು ಮರಗಳೇನಾದರೂ ಬಿದ್ದರೆ ಅಥವಾ ಬ್ಲಾಕ್ ಆಗಿದೆ. ಹಾಗೂ ಮೇಲೆ ಹೆವಿ ಗಾಡಿಗಳನ್ನು ಬರಲಿಕ್ಕೆ ಬಿಡುವುದಿಲ್ಲ. ಇದೇ ಬುಕ್ಕ ಹೇಳಿದ ಫೇವ್ರೇಟ್ ಅದು. ರೀಸೆಂಟ್ಲಿ ಇದು ಊಟ ಕುಸಿದು ಇಲ್ಲಿ ಬಂದ್ ಮಾಡಿದ್ರು, ಮತ್ತು ಅದು ಇದೇ ಆಗಿರ್ಬೋದು. ನೋಡಿ ಸ್ನೇಹಿತರೆ, ನನಗೆ ಸಿಂಗಳಿಕ ಸಿಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಸಿಂಗಳಿಕ ಸಿಕ್ಕೇ ಬಿಡ್ತು. ಇದುವೇ ಸಿಂಗಳಿಕ. ಆಗುಂಬೆಯಿಂದ ನಾನೀಗ ಹೊರಟದ್ದು ಶೃಂಗೇರಿ ಕಡೆಗೆ, ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಹೊರಟದ್ದು ನಾನೀಗ. ಸೊ ಹಾಗೆ ಹೋಗ್ತಾ ಇರಬೇಕಾದ್ರೆ ಅದು ಏನಾದರೂ ಮಾತಾಡೋಣ ಅಂತ, ಏನು ಮಾತಾಡೋದು ಗೊತ್ತಾಗ್ತಿಲ್ಲ. ನೋಡೋಣ, ಏನಾದರೂ ವಿಷಯ ಬೇಕಿದ್ದಾಗ ಮಾತಾಡ್ತಾ ಇರ್ತೇನೆ. ಮತ್ತು ಸ್ನೇಹಿತರೆ, ಎಲ್ಲ ಕಾಂತಾರ ಮೂವಿ ನೋಡಿದ್ರಾ? ಆಲ್ಮೋಸ್ಟ್ ಈಗಲ್ಲಿ ವೇಟಿಂಗ್ ಟು ವಾಚ್ ಕಾಂತಾರ ಮೂವಿ, ಬಟ್ ಟಿಕೆಟ್ ಸಿಗಲಿಲ್ಲ. ನೋಡಬೇಕು ನಾಳೆ ಅದು ಸಿಗ್ತದ ಅಂತ. ಹೀಗೆ ಹೌಸ್ಫುಲ್ ಆಗಿದೆ, ನಮಗೆ ಸ್ವಲ್ಪ ಖುಷಿ. ಕನ್ನಡದ ಚಿತ್ರ ನಮ್ಮ ಕುಂದಾಪುರದ ಸೆಂಟ್ರು. ಸೊ ಫ್ರೆಂಡ್ಸ್, ನಾನೀಗ ಈಗ ಅದೇ ಇಲ್ಲಿ ಆಗುಂಬೆಯಿಂದ ಮುಂದೆ ಬಂದೆ. ಎಕ್ಸಾಕ್ಟ್ ಪ್ಲೇಸಲ್ಲಿ ಗೊತ್ತಿಲ್ಲ ಇಲ್ಲಿ, ಬಟ್ ಇಲ್ಲಿ ವೆದರ್ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಇದೆ ಆಯಿತಾ. ನೀವು ಒಂದ್ಸಲ ಏನಾದರೂ ಆಗುಂಬೆಯಿಂದ ಈಚೆ ಶೃಂಗೇರಿ ಕಡೆ ಹೋಗೋದಾದರೆ ಇಲ್ಲಿ 1 o'clock ಅಂದ್ಕೊಂಡಲ್ಲ, ಈಗ ಸೆಕೆಂಡೇ ಗೊತ್ತಾಗೋದಿಲ್ಲ. ಅಂದರೆ ಫುಲ್ ವೆದರ್ ತುಂಬ ಕೂಲ್ ಇಲ್ಲಿ.
ಇದು ಅದು ಮಧ್ಯಾಹ್ನ ಎಲ್ಲ ಆದಾಗ ಅವರಿಗೆ ಇದು ಹಾವುಗಳಿಗೆಲ್ಲ ರಸ್ತೆ ಪಾಸ್ ಮಾಡಲಿಕ್ಕೆ ತುಂಬ ಕಷ್ಟ ಅವರಿಗೆ. ಯಾಕಂದರೆ ರೋಡ್ ಕೂಡ ತುಂಬ ಬಿಸಿಯಾಗಿರ್ತದೆ. ಬಟ್ ಈಗ ತೊಂದರೆ ಇಲ್ಲ, ಇಲ್ಲೆಲ್ಲ ತಂಪಿದೆ. ಆದರೂ ಸಹ ಅದು ಡಾಂಬರ್ ರೋಡಲ್ಲೇ ಅವ್ರಿಗೆ ಮೂವ್ ಆಗಲಿಕ್ಕೆಲ್ಲ ತುಂಬ ಕಷ್ಟ. ಸೊ ನಾನೀಗ ಹತ್ರ ಈಗ ಕುಂದಾದ್ರಿಗೆ ಹೋಗುವಂಥ ದಾರಿ ಹತ್ರ ಇದ್ದೇನೆ. ಇದು ಒಳ್ಳೆಯದೇ ಕೆರೆ. ಫ್ರೆಂಡ್ಸ್, ಅದು ಹೆಲ್ಮೆಟ್ ಸ್ವಲ್ಪ ಜಾರ್ತಾ ಇದೆ, ಹಾಗಾಗಿ ಗಟ್ಟಿಯಾಗಿ ಕಟ್ಕೊಳ್ಳೋಣ ಅಂತ. ಓಕೆ, ಆಲ್ ಸೆಟ್. ಈಗ ರೀಚ್ ಆದೆ ಶೃಂಗೇರಿ ಟೆಂಪಲಿಗೆ. ಒಳಗಡೆ ಹೋಗ್ಬೇಕೀಗ. ಈ ಗಾಡಿ ಪಾರ್ಕ್ ಮಾಡಿ ಬಂದೆ ಈಗ. ಓಕೆ, ನೋಡೋಣ. ಒಳಗಡೆ ತುಂಬ ರಶ್ ಇರ್ಬೋದು ಅಂತ ಅನಿಸ್ತದೆ. ಗಾಡಿ ನೋಡಿದರೆ ತುಂಬ ಉಂಟು. ನೋಡಬೇಕೀಗ. ಹೋಗೋಣ, ಒಬ್ಬನೇ ಒಳಗಡೆ ಸಿಗೋಣ. ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ವಾ ಅಂತ, ಬಟ್ ನೋಡೋ ಅಲ್ಲೇ ಸುತ್ತಮುತ್ತ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋದಿಲ್ಲ ಇಲ್ಲದಿದ್ರು ಅಲ್ಲೇ ಹೊರಗಡೆ ಸುತ್ತಮುತ್ತ ಒಂದು ವೀಡಿಯೋ ಮಾಡಿಕೊಂಡು ಹಾಗೆ ಯಾರಾದರೂ ಪರಿಚಯದವರು ಸಿಕ್ಕಿದರೆ ಮಾತಾಡಿಕೊಂಡು ಹೋಗೋಣ. ಏನಂತೀರಾ? ಯಾರಾದರೂ ಶೃಂಗೇರಿಗೆ ಬಂದವರಿದ್ದರೆ ಕಮೆಂಟ್ ಮಾಡಿ. ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್. ನಾನು ಒಬ್ಬನೇ ದೂರ ಟೆಂಪಲ್ಲಿಗೆ ಯಶವಂತ ಕಡಿಮೆ ಇಲ್ಲಿಗೆ ಶೃಂಗೇರಿಗೆ ಬರಬೇಕಾದ್ರೆ ನನ್ನ ತಮ್ಮ ಶೀತಲ್ ಅಥವಾ ಸುಹಾಸ್ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೆ. ಬಟ್ ಫಸ್ಟ್ ಎಕ್ಸ್ಪೀರಿಯನ್ಸ್. ನೋಡೋಣ ಎಂತಾಗ್ತದೆ ಅಂತ ಹೇಳಿ ಹೋಗ್ತಾ ಇದ್ದೇನೆ. ನೋಡಿ ಅಲ್ಲಲ್ಲ ಅಂಗಡಿಗಳೆಲ್ಲ. ಸೊ ನಾನೀಗ ಇದ್ದೇನೆ ಶೃಂಗೇರಿ ದೇವಿಯ ದ್ವಾರದ ಹತ್ತಿರ. ನೋಡಿದೆ ದ್ವಾರ. ಓಕೆ, ನಾನು ಒಳಗಡೆ ಹೋಗ್ಬಿಟ್ಟು ಸಿಗೋಣ. ಚಪ್ಪಲ್ ಇಡೋ ಸ್ಟ್ಯಾಂಡ್ ಇದೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಇರಲಿಲ್ಲ. ಸೊ ವಾಪಸ್ಸಿಗೆ ಕೆಳಗಡೆ ಬರ್ತಾ ಇದ್ದೇನೆ. ಇಲ್ಲಿ
ಇಲ್ಲೇ ಇದೆ ಪಾದರಕ್ಷೆ ಬಿಡುವ ಸ್ಥಳ ಅಂತ ಹೇಳಿ. ಓಕೆ, ನೋಡಿ ಕೊಡೋಣ ನೋಡೋಣ. ಎಂತಂದು ಹೇಳಿದರೆ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದಿದ್ರೆ ಇಲ್ಲಿ ಕರ್ಕೊಂಡು ಬರ್ತಾರೆ ಹೆಚ್ಚಿನ ತಂದೆ ತಾಯಿಯಂದರು. ಹಾಗೆ ಮತ್ತು ಇಲ್ಲಿ ಇನ್ನೊಂದು ಗುರುಪಾದ ಪೂಜೆ ಎಲ್ಲ ಇದೆ. ನೋಡ್ಬೇಕು ನಾನಲ್ಲಿ ಆದರೆ ಗುರುಪಾದ ಪೂಜೆ ಒಂದು ಮಾಡಲಿಕ್ಕಾಗ್ತದೆ ಅಂತ ನೋಡಿ ಹೋಗಿ ಬರ್ತೇನೆ. ಓಕೆ ಓಕೆ ಫ್ರೆಂಡ್ಸ್, ಹೇಳಿ ಫ್ರೆಂಡ್ಸ್, ಒಳಗಡೆ ದೇವಸ್ಥಾನಕ್ಕೆ ಬರೋದರಲ್ಲಿರೋ ದೇವಸ್ಥಾನಕ್ಕೆ ಹೋಗೋದರಲ್ಲಿ ಇಲ್ಲಿ ಸಿಗುವ ನೆಮ್ಮದಿ ಎಲ್ಲಿ ಸಹ ಸಿಗುವುದಿಲ್ಲ ನೋಡಿ. ಇಲ್ಲೇ ಮೋಸ್ಟ್ಲಿ ಅಕ್ಷರಾಭ್ಯಾಸ ಇರಬೇಕು, ಸದ ಪಡೆಯುವ ಕೌಂಟರ್ ಅಭ್ಯಾಸಕ್ಕೆ. ದರ್ಶನ ಮಾತ್ರ ಭಾರಿ ಒಳ್ಳೆಯದಾಯಿತು, ಮನಸ್ಸಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಕುಂಕುಮಾರ್ಚನೆ ಮಾಡಿದ್ರು, ಅವರು ಸಿಸ್ಟಮೆಟಿಕ್ ಮಾಡೋದು ಮಾತ್ರ ಒಳ್ಳೆ ಖುಷಿಯಾಯಿತು. ದರ್ಶನ ಆಯಿತು, ಈಗ ಪಾದಪೂಜೆ ಹೊರಟಿದ್ದೀನಿ. ಇಲ್ಲಿ ಎಲ್ಲೂ ಸಹ ವೀಡಿಯೋ ಎಲ್ಲೋ ಇಲ್ಲ, ಬಟ್ ಇಲ್ಲೇ ಸುತ್ತದಲ್ಲಿ ನಾನು ಮಾಡ್ತಿದ್ದೇನೆ. ಓಕೆ, ಮಾತ್ರ ಸತ್ಯ ಹೇಳಬೇಕಂದ್ರೆ ನನಗೆ ಇವತ್ತು ಭಾರಿ ಖುಷಿ ಆಯಿತು. ದರ್ಶನ ಮಾತ್ರ ದೇವರ ದರ್ಶನ ಒಳ್ಳೆ ರೀತಿಯಾಗಿ ಆಯಿತು. ಮತ್ತು ಕುಂಕುಮಾರ್ಚನೆ ಸಹ ಅಷ್ಟೇ ಒಳ್ಳೆ ರೀತಿಯೆಲ್ಲ ಆಯಿತು. ಹಾಗೆ ನೋಡುವ, ಮುಂದೆ ಸಿಗೋಣ. ನೋಡಿ, ಕಲ್ಲಿಂದಲೇ ಮಾಡಿದ್ದು ಚೆನ್ನ ಅಂತ ಹೇಳಿದರೆ ಆಗ ಕೆತ್ತಿದಂಥ ಇದುಂಟಲ್ಲ ಶಿಲ್ಪಕಲೆ, ಒಳ್ಳೆ 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 ರೀತಿಯಲ್ಲಿ ಉಂಟು, ಚೆನ್ನಾಗಿದೆ. ಇದೇ ರೀತಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನೀವು. ಮತ್ತು ಜನ ರಶ್ ಇಲ್ಲಿ ಒಳಗಡೆ ಹೋಗಿದ್ದಾರೆ, ನೋಡಬೇಕು ಎಷ್ಟೊತ್ತಾಗ್ತದೆ. ಹೋಗೋಣ, ಹೋಗಿ ಮತ್ತೆ ಬಂದು ಸಿಗೋಣ. ಇಲ್ಲಿ ಒಳಗಡೆ ರಶ್ ಇದೆ, ತುಂಬ ಜನ ಇದ್ದಾರೆ. ಪಾದಪೂಜೆಗೆ ಬಂದದ್ದು ನಾನು. ಸೊ ಅಲ್ಲಿ ಪಾದಪೂಜೆ ಮಾಡುವ ಒಳಗಡೆ ಲುಂಗಿ ಹಾಕಿ ಬಂದರೆ ಮಾತ್ರ ಒಳಗಡೆ ಎಂಟ್ರಿ. ಸೊ ಅದೇ ನಾನು ಇಲ್ಲಿ ಹೊರಗಡೆಯಿಂದ ಹೋಗಿ ಒಂದು ಪರ್ಚೇಸ್ ಮಾಡಿ ಬೇಗ ಒಳಗಡೆ ಬಿಡ್ತಾರೆ, ನೋಡಬೇಕು. ಈಗ ಇದ್ದೇನೆ, ಮತ್ತೆ ಲೇಟ್ ಆದರೆ ವಾಪಸ್ ಇನ್ನು ನೆಕ್ಸ್ಟ್ ಟೈಮ್ ಬರಬೇಕಾಗ್ತದೆ. ಗುರುಗಳು ಹೀಗೆ ಇದ್ದಾರೆ. ಫ್ರೆಂಡ್ಸ್, ಹೊರಗಡೆ ಹೋಗಿ ಈಗ ನಾನು ಗುರುಪಾದ ಪೂಜೆ ಮಾಡಲಿಕ್ಕೆ ಅಲ್ಲಿ ಹಣ್ಣು ಹಂಪಲ ತರಲಿಕ್ಕೆ ಹೇಳಿದರು. ಹೇಳಿಲ್ಲ, ಬಟ್ ತಂದರೆ ಒಳ್ಳೇದಂತ ಹೇಳಿದರು. ಹಾಗಾಗಿ ನಾನು ಇಲ್ಲಿ ಹೊರಗಡೆ ಬಂದೆ. ಈಗ ಹಣ್ಣು ಹಂಪಲ ತಂದು ಮತ್ತು ಗುರುಪಾದ ಪೂಜೆ ಮಾಡಿ ಆದಮೇಲೆ ಆಮೇಲೆ ನಾನು ಸಿಗ್ತೇನೆ. ಓಕೆ, ಬಾಯ್ ಬಾಯ್. ಹೀಗೆ ಹೂವು ಎಷ್ಟು ಕೊಡಲಿ ಸರ್? ಸ್ವಲ್ಪ ಸ್ವಲ್ಪ 3 ಮೊಳ 5 ಮೊಳ ಕೊಡಿ. ಎಷ್ಟಾಯಿತು? 3 ಅಂತ. ದರ್ಶನ ಆಯಿತು. ಈಗ ಅನ್ನಪ್ರಸಾದ ತಗೊಂಡು ಹೊರಡೋದು. ಪೂಜೆ ಎಲ್ಲ ಒಳ್ಳೆ ಆಯಿತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಖುಷಿ ಆಯಿತು. ಓಕೆ, ಅಲ್ಲಿ ನೋಡಿ ಮಕ್ಕಳೆಲ್ಲ ಭರತನಾಟ್ಯಮ್ಮ ಭಜನೆ. ಓಕೆ, ಒಳಗಡೆ ಹೋಗಿ ಬರೋಣ, ನೋಡೋಣ. ಆವಾಗಲೂ ರಶ್ ಇತ್ತು, ಈಗಲೂ ಫುಲ್ ರಶ್ ಇದೆ, ಫುಲ್.
ಅಲ್ಲಿಂದ ಹೊರಡೋದು. ನೋಡಬೇಕಾದ್ರೆ ಅಲ್ಲಿ ಮೀನು ನೋಡಲಿಕ್ಕೆ ಆಗ್ತದೆ ಅಂತ ನೋಡಬೇಕು. ಓಕೆ, ಸಿಗೋಣ. ಹೇಗೆ ಕಟ್ಟಿದಾರಲ್ಲ, ಒಳಗಡೆ ಹೋಗಿ ದೊಡ್ಡ ಕಲ್ಲು ಅದು ಹೇಗೆ ಎತ್ತಿದ್ದಾರೆ ಇಟ್ಟಿದ್ದಾರೆ ಒಂದು ಗೊತ್ತಾಗುತ್ತೆ. ನಾನೀಗ ಒಳಗೆ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡೋಣ ಮೀನು ಸಿಗ್ತದ ಅಂತ. ಈಗ ಗೊತ್ತಿಲ್ಲ, ನೀರು ಸ್ವಲ್ಪ ಕಡಿಮೆ ಇದೆ, ಮಳೆ ಬಂದು ಹೋಗಿದೆ ಅಷ್ಟೇ. ಆದರೂ ಸಹ ನೀರು ತುಂಬ ಕಡಿಮೆ ಇದೆ. ಹೇಗಿದೆ ಇದು ಎಲ್ಲ ದೇವರ ಇದೆ. ಯಾವುದು ಸೊ ಇಲ್ಲಿ ಊಟಕ್ಕೆಲ್ಲ ಹಾಕ್ತಾರೆ, ಬಟ್ ಈಗ ಹಾಕ್ಲಿಕ್ಕೆ ಬಿಡೋದಿಲ್ವ ಅಂತ ನೋಡಿ. ದೇವ್ರ ದರ್ಶನ ಆಯಿತು. ಇನ್ನು ಈಗ ನಾವು ಹೊರಡೋದು. ಈಗ ನೀನು ಕೂಡ ನೋಡಿ ಆಯಿತು, ತುಂಬ ಹಸಿವಾಗ್ತಾ ಉಂಟು. ದೇವ್ರ ದರ್ಶನ ಆಯಿತು, ಊಟ ಆಯಿತು ಒಳ್ಳೆ ರೀತಿಯಲ್ಲಿ. ಸೊ ಇವಾಗ ಮನೆಗೆ ಹೊರಟಿದ್ದು ಲೇಟ್ ಆಯಿತು. ಫುಲ್ ಬಿಸಿಲು ಮಾತ್ರ ಭಾರಿ ಜೋರಿತ್ತು. ಪ್ರಸಾದವನ್ನು ತಗೊಂಡಿತ್ತು, ಪ್ರಸಾದವನ್ನು ತಗೊಂಡೆ ಮತ್ತೆ ಹೊರಡೋದು. ಹೆಲ್ಮೆಟ್ ಕೂಡ ಗಾಡಿಯಲ್ಲಿ ಇಟ್ಟಿದ್ದೀನಿ, ಏನಾಗಿದೆ ಹೇಗಿದೆ ಅಂತ ಗೊತ್ತಿಲ್ಲ. ಓಕೆ, ಸಿಗೋಣ. ಇದು ದ್ವಾರ, ಶೃಂಗೇರಿ ಶಾರದಾಂಬೆ ದೇವಸ್ಥಾನದ ದ್ವಾರ ನೋಡಿ ಹೇಗಿದೆ. ಇಲ್ಲೇ ಶೃಂಗೇರಿ ದೇವಸ್ಥಾನದ ಪಕ್ಕದಲ್ಲಿ ಒಂದು ಬ್ರಿಡ್ಜ್ ಇತ್ತು. ಸೊ ನೋಡೋಣ, ನೀವು ತೋರಿಸೋಣ ಅಂತ ಹೇಳಿ ಬಂದೆ ಈ ಕಡೆ. ಇದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಫುಲ್ ಹ್ಯಾಂಗ್ ಆಗ್ತದೆ. ಲೇಟ್ ಆಯ್ತು, ಬೇರೆ ಊರಿಗೆ ಹೊರಡ್ಬೇಕೀಗ. ಸೊ ಲೇಟ್ ಆಯಿತು ನೋಡಿ. ಇಷ್ಟೇ ನೋಡಿ, ಅಲ್ಲೊಬ್ಬರು ಸ್ವಿಮ್ ಮಾಡ್ತಾ ಇದ್ದಾರೆ. ಓಕೆ, ನಂಗೆ ಸ್ವಿಮ್ಮಿಂಗ್ ಬರೋಲ್ಲ. ರೈಟಲ್ಲಿ ಸೈಡಲ್ಲಿಂದ ನೀರಲ್ಲಿ ನಡ್ಕೊಂಡು ಹೋಗಿ ಬರ್ತೀನಿ ಅಷ್ಟೇ. ಓಕೆ, ಮುಂದೆ ಹೋಗೋಣ. ಓಕೆ, ಬಾಯ್. ಎಲ್ಲಿಟ್ಟಿದ್ದೇನೆ ಅದು ನನಗೆ ಗೊತ್ತಿಲ್ಲ. ಗಾಡಿ ಇಲ್ಲೇ ಇದೆ, ಹೆಲ್ಮೆಟ್ ಕೂಡ ಇದೆ, ನನಗೆ ಐಟಮ್ ಕೂಡ ಇದೆ. ಫ್ರೆಂಡ್ಸ್, ಇದು ಶೃಂಗೇರಿಯಲ್ಲಿನ ಶಂಕರಗಿರಿ ಅಂತ ಹೇಳಿ ಶಂಕರಾಚಾರ್ಯರ ಗೋಪುರ ಇರ್ಬೋದು.
ಸ್ಟೋರೇಜ್ ಎಲ್ಲ ಫುಲ್ ಆಯಿತು, ಹಂಗತ್ತು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ನನಗೆ ಬುಕ್ಗಳು ಸಿಕ್ಕಿದ್ದು, ಎಂತ ಮಾಡೋದು. ಬಾಯ್ ಆಂಟಿ ಮತ್ತು ಚಿಕ್ಕಮ್ಮ ಅವ್ರಿಗೆ ಭಾರಿ ಬೇಜಾರು ನಾವು ಹೊರಟದೆ, ಎಂತ ಮಾಡೋದು. ಓಕೆ ಹೋಗ್ದಾ, ಬಾಯ್ ಬಾಯ್. ನಾಯಿಗಳಿಲ್ಲಿಂದ ಆಯ್ತು ಆಯ್ತು ಬೇಡ ಬಾಯ್. ಆಂಟಿ ಎಂತಾರೆ ಹೇಳೋಕ್ಕಿತ್ತ, ನಮ್ಮ ಆಂಟಿ ಒಳ್ಳೆ ಮಾತಾಡ್ತಾರಕ್ಕ, ಅವರು ನಾವು ಒಂದಿನ ಪುರ್ಸೋತ ಮಾತಾಡ್ಸೋ, ಈಗ ನಮ್ಮ ಪುರ್ಸೋತಿಲ್ಲ. ಬಾಯ್. ಆಂಟಿ ಒಳ್ಳೆ ಅಡುಗೆ ಮಾಡ್ತಾರೆ, ಕೋಳಿ ಸುಕ್ಕ ಎಲ್ಲ. ಇವರು ಮತ್ತು ನಮ್ಮದು ಇನ್ನೊಂದು ಆಂಟಿ ಇದ್ರಿ, ಯಾರು ಸುಲೋಚನಾ ಆಂಟಿ, ಒಳ್ಳೆ ಮಾಡಿ ಅವ್ರದ್ದು ರೆಸಿಪಿ ನಿಮಗೆ ಹೇಳ್ತಾ. ಬಾಯ್ ಬಾಯ್ ಹೇಳ ಬಾಯ್ ಎತ್ತು ಬಾಯ್ ಬಾಯ್ ಅಜಿಂಗ್ ಬಾಯ್. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಈಗ ನಾನು ಮನೆಯಿಂದ ಈಗ ಮಂಗಳೂರಿಗೆ ಹೊರಟೆ. ಮನೆಯಿಂದ ಹೋಗೋಕ್ಕೆ ಬೇಜಾರತ್ತೆ, ಎಂತ ಮಾಡೋದು, ಬಟ್ ಹೋಗಿ